ಬೆಳಗಾವಿಯಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ. ದಿನ ದಿನಕ್ಕೂ ತೀವ್ರವಾದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ರೈತರ ಪ್ರತಿಭಟನೆ. 6ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತ ಹೋರಾಟ. ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಹೋರಾಟ 5 ದಿನದಿಂದ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಧರಣಿಯಿಂದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸಂಪರ್ಕವೇ ಸ್ಥಗಿತ ಆಗಿದೆ. ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇರೋದು. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸಂಪರ್ಕವೇ ಸ್ಥಗಿತ ಆಗಿದೆ. ರೈತರ ಹೋರಾಟ ಹೇಗೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಪಡಿಸುವಂತೆ ಒತ್ತಾಯ ಮಾಡಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿತಾ ಇದ್ರೂ ದರ ನಿಗದಿ ಮಾಡಿಲ್ಲ ಸರ್ಕಾರ. ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಭಿಗೆ ರಾಜ್ಯ ಸರ್ಕಾರ ಮಣಿತಾ. ಮತ್ತೊಂದು ಕಡೆ ಹೋರಾಟ ದಿನ ದಿನಕ್ಕೂ ತೀವ್ರವಾದ ಸ್ವರೂಪವನ್ನ ಪಡ್ಕೋತಾ ಇದೆ. ಹೋರಾಟದ ತೀವ್ರತೆ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಕಳೆದ 5 ದಿನದಿಂದ ಹೆದ್ದಾರಿಯನ್ನ ತಡೆದು ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಯಾವ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ರೈತರು ಸೇರಿದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು ನೀವು. ದಿನ ದಿನಕ್ಕೂ ತೀವ್ರ ಸ್ವರೂಪವನ್ನ ಈ ಹೋರಾಟ ಪಡ್ಕೋತಾ ಇದೆ. ಆದ್ರೂ ಸಹ ಸರ್ಕಾರ ಇತ್ತ ಗಮನ ಕೊಡ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಇಂದು ಹುಕ್ಕೇರಿ ಪಟ್ಟಣ ಬಂದ್. ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆ ಕೊಟ್ಟ ಕರ್ನಾಟಕ ರಾಜ್ಯ ರೈತ ಸಂಘ. ಹುಕ್ಕೇರಿ ಬಂದ್ಗೆ ಕಾರ್ಮಿಕರ ಸಂಘಟನೆ, ವಕೀಲರ ಸಂಘ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಪಟ್ಟಣದ ಅಡವಿಸಿದ್ದೇಶ್ವರ ಮಠದಿಂದ ಕೋರ್ಟ್ ವರೆಗೆ ಪ್ರತಿಭಟನಾ ಜಾಥಾ ನಡೆಯುತ್ತೆ. ಬಂದ್ಗೆ ಪ್ರತಿಯೊಬ್ಬರು ಬೆಂಬಲವನ್ನ ಸೂಚಿಸುವಂತೆ ಹೋರಾಟಗಾರರು ಮನವಿ ಮಾಡಿದ್ದಾರೆ. ಹುಕ್ಕೇರಿ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಬಸ್ ಸಂಚಾರ ಅಸ್ತವ್ಯಸ್ತವಾಗೋ ಸಾಧ್ಯತೆ ಇದೆ. ಹುಕ್ಕೇರಿ ಬಂದ್ಗೆ ಕರೆ ಕೊಡಲಾಗಿದೆ. ಹುಕ್ಕೇರಿ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಬಸ್ ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತವಾಗೋ ಸಾಧ್ಯತೆ ಇದೆ. ಇದು ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಕಾರ್ಖಾನೆಗಳ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಆದ್ರೆ ರೈತರು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೆ ಅವ್ರು ಅದ್ರ ಬಗ್ಗೆ ಎಚ್ಚರ ಆಗ್ತಾರೆ ಮತ್ತು ಸರಿಯಾದ ನಿರ್ಣಯ ತಗೋಕ್ಕಾಗೋದಿಲ್ಲ. ಹೀಗಾಗಿ ರಾಜ್ಯದೊಳಗೆ ಒಟ್ಟು 81 ಸಕ್ಕರೆ ಕಾರ್ಖಾನೆಗಳಿದಾವ. ಆ 81 ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸಕ್ಕರೆ ಸಚಿವರು, ಮುಖ್ಯಮಂತ್ರಿಗಳು, ಆಯಾ ಜಿಲ್ಲೆಯ ಸಂಬಂಧಪಟ್ಟಂಥ ಉಸ್ತುವಾರಿ ಮಂತ್ರಿಗಳು ಮತ್ತು ಕಬ್ಬು ಬೆಳೆಗಾರರು, ರೈತ ಸಂಘಟನೆಗಳು ನಾವೆಲ್ಲ ಸೇರಿ ಡಿಸ್ಕಷನ್ ಮಾಡಬೇಕಾಗ್ತದೆ. ಈಗ ಅವರು ಅವ್ರದ್ದಾದಂಥ ಸಮಸ್ಯೆ ಹೇಳ್ತಾರೆ ಕಾರ್ಖಾನೆಯವರು, ನಾವು ನಮ್ಮದಾದಂಥ ಸಮಸ್ಯೆ ಹೇಳ್ತೀವಿ. ಒಂದು ಸೊಲ್ಯೂಷನ್ಗೆ ಬರಬೇಕಾಗ್ತದೆ. ಮಧ್ಯಸ್ಥಿಕೆ ವಹಿಸಬೇಕು, ಬರ್ತಾ ಇಲ್ಲ. ಹೀಗಾಗಿ ರೈತರು ಈಗ ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮೊದಲೇ ಘೋಷಣೆ ಮಾಡಬೇಕು. ಯಾಕಂದ್ರೆ ಪ್ರಿವಿಯಸ್ ಇಯರ್ದಾಗ ಏನಾಗಿದೆ ಅನ್ನೋದು ನೋಡಬೇಕು. ರಿಕವರಿ ಆಧಾರದ ಮ್ಯಾಗ ಸಕ್ರೆ ಮಾರ್ಕೆಟ್ನ್ಯಾಗ ರೇಟ್ ಏನೈತಿ, ಈ ವರ್ಷ ಕಬ್ಬು ಎಷ್ಟೈತಿ, ಆ ಎಲ್ಲ ಆಧಾರ ಇಟ್ಕೊಂಡು ಮಾಡ್ಬೇಕು. ಬಟ್ ಏನಾಗ್ತಾ ಇದೆ, ಸರ್ಕಾರದ ಹಿಡಿತ ಕಾರ್ಖಾನೆಗಳ ಮೇಲೆ ಇಲ್ಲ ಅಂತ ಅನಿಸ್ತದೆ ನನಗೆ. ಒಂದು ರಿಕವರಿ, ಕಾರ್ಖಾನೆಯವರ ರಿಕವರಿ ತೆಗಿತಾರೆ ಕಬ್ಬಿಂದ. ಅಂದ್ರೆ ನೀವು ರಿಕವರಿ ಏನು ಹೇಳ್ತೀರಿ ಅದ ಕರೆ, ಅದು ಆ್ಯಕ್ಚುಲಿ ಸರ್ಕಾರ ರಿಕವರಿ ತೆಗಿಬೇಕು ನನ್ನ ಆಗ್ರಹ. ಎರಡನೇದು ತೂಕ, ಕಾರ್ಖಾನೆಯವ್ರ ಮಷಿನ್ ಮ್ಯಾಗ ನಾವು ತೂಕ ಮಾಡತ್ತು, ಅದು ಪ್ರಶ್ನಾರ್ಥ ಆಕೈತಿ. ಈ ಕೆಲವು ಕಾರ್ಖಾನೆಯವ್ರು ಚಲೋ ಇರ್ಬೋದು, ಕೆಲವು ಕಾರ್ಖಾನೆಯವ್ರು ತೂಕದಾಗ ಮೋಸ ಮಾಡ್ತಿರತ್ತೆ ರೈತರ ಆರೋಪದ. ಹೀಗಾಗಿ ಸರ್ಕಾರ 2024 ಫೆಬ್ರವರಿ ಒಳಗೆ ಬಜೆಟ್ನೊಳಗೆ ಇದನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ಕಾರ್ಖಾನೆ ಮುಂದೆ ನಾವು ತೂಕದ ಯಂತ್ರ ಹಾಕ್ತೀವಿ ಅಂತೇಳಿ. ಈಗ ಅದನ್ನು APMC ಖಾಲಿ ಬಿದ್ದಾವೆ. APMCಗಳು ಏನೂ ಕೆಲಸ ಇಲ್ಲ. ಆ APMCಗಳಿಗೆ ಜವಾಬ್ದಾರಿ ಕೊಟ್ಟು ಅವ್ರನ್ನ ಅಲ್ಲಿ ತೂಕ ಮಾಡೋಕೆ ಹಚ್ಬೇಕು. ಅಲ್ಲಿ ಒಂದು ರಿಕವರಿ, ತೂಕ ಇವೆರಡು ಕಂಟ್ರೋಲ್ಗೆ ಬಂತಂದ್ರೆ ಒಂದಿಷ್ಟು ಅವಕಾಶ ಆಗ್ತಾವೆ. ಒಂದು ಬೆಳಗಾವಿಯ ಅಥಣಿಯಲ್ಲಿ ರೈತರಿಂದ ಅಹೋರಾತ್ರಿ ಧರಣಿ. ಅಥಣಿಯಲ್ಲಿ ತಡರಾತ್ರಿ ರಸ್ತೆಗಿಳಿದು ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಬ್ಬಿನ ಬಿಲ್ ನಿಗದಿಪಡಿಸುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿರೋದು. ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದೆ.
ರೈತರು ನಡೆಸ್ತಾ ಇರುವಂತಹ ಹೋರಾಟ ಅಥಣಿಯಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲಿ ರೈತರಿಂದ ನಡೀತಾ ಇರೋ ಹೋರಾಟ ಇದು. ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಿಸುವಂತೆ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹೋರಾಟ ತೀವ್ರ ಆಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ಬೆಂಬಲ ದರ ನಿಗದಿಪಡಿಸಬೇಕು ಅನ್ನೋದು ರೈತರ ಒತ್ತಾಯ. ಕಬ್ಬಿನ ಹೋರಾಟ ಅಲ್ಲ ಇದು ಬದುಕಿನ ಹೋರಾಟ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರ ಅಂತ ರೈತರು ನಡೆಸ್ತಾ ಇರುವಂತಹ ಹೋರಾಟ ಹೋರಾತ್ರಿ ಕಳೆದ 5 ದಿನದಿಂದ ಹೋರಾಟ ನಡೀತಾ ಇದೆ. ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. 3,500 ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. 10 ವರ್ಷದಿಂದ ಬೆಲೆ ಏರಿಕೆ ಆಗಿಲ್ಲ ಅಂತ ರೈತರು ಬೇಡಿಕೆ ಇಟ್ಟಿರೋದು. ಸರ್ಕಾರದಿಂದ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ, ಜೊತೆಗೆ ದಿನದಿನಕ್ಕೂ ಹೋರಾಟ ಯಾವ ರೀತಿ ಸ್ವರೂಪವನ್ನ ಪಡ್ಕೋತಾ ಇದೆ? ಹೌದು ಶ್ವೇತಾ, ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತೇಳಿ ರೈತರು ನಡೆಸ್ತಕ್ಕಂಥ ಅಹೋರಾತ್ರದಲ್ಲಿ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 3 ಜಿಲ್ಲೆಗಳನ್ನ ಸಂಪರ್ಕಿಸತಕ್ಕಂತಹ ಗುರ್ಲಾಪುರ ರಸ್ತೆ ನಿಜ ಅದು ರಾಜ್ಯ ಹೆದ್ದಾರಿ ಆಗಿರುವಂತದ್ದು. ಕಳೆದ 6 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಬಹುತೇಕ ರೈತರು ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಈ ಪ್ರತಿಭಟನೆ ದಿನೇ ದಿನಕ್ಕೆ ತಾರೀಕು ಕೂಡ ಏರ್ತಿರುವಂತದ್ದು. ನಿನ್ನೆ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಒಬ್ಬ ರೈತ ಸರ್ಕಾರ ಈವರೆಗೂ ನಿರ್ಧಾರ ಕೈಗೊಳ್ತಾ ಇಲ್ಲ ಅಂತೇಳಿ ಬೇಸತ್ತು ವಿಶೇಷ ಆತ್ಮಹತ್ಯೆ ಕೂಡ ಯತ್ನಿಸಿರುವಂತದ್ದು. ಇದು ಕೇವಲ ಗುರ್ಲಾಪುರ ಕಾಸಿಗೆ ಸೀಮಿತ ಆಗ್ತಾ ಇಲ್ಲ. ಇವತ್ತು ಹುಕ್ಕೇರಿ ಬಂದನ್ನು ಕೂಡ ಕರೆ ನೀಡಲಾಗಿದೆ. ಮತ್ತೊಂದರೆ ಅಥಣಿಯಲ್ಲೂ ಕೂಡ ರೈತರು ಏಕಾಏಕಿ ರಾಜ್ಯ ಹೆದ್ದಾರಿ ಅಂತ ಪ್ರತಿಭಟನೆ ನಡೆಸಕ್ಕೆ ಮುಂದಾಗಿರುವಂತದ್ದು. ನೋಡಿ, ನೀವು ಗಮನಿಸಿರ್ಬೋದು, ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯುವುದು ಬೆಳಗಾವಿಯಲ್ಲಿ, ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇರೋದು ಕೂಡ ಬೆಳಗಾವಿಯಲ್ಲಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಿದ್ರು ಕೂಡ ಸರ್ಕಾರದಲ್ಲಿ ಇಬ್ಬರು ಸಚಿವರು ಅಂದ್ರೆ ಒಂದು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಇದ್ದಾರೆ. ಆದ್ರೂ ಕೂಡ ಈವರೆಗೂ ಕೂಡ ರೈತರ ಬಳಿ ಹೋಗಿ ರೈತರ ಬೇಡಿಕೆ ಏನು, ರೈತರ ಸಮಸ್ಯೆಗಳೇನು ಆಲಿಸುವ ಕೆಲಸವನ್ನು ಇಬ್ಬರು ಸಚಿವರು ಮಾಡಿಲ್ಲ. ಹೀಗಾಗಿ ಸಹಜವಾಗಿ ರೈತರಲ್ಲೂ ಕೂಡ ಸಚಿವರ ಬಗ್ಗೆ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಿರುವಂತದ್ದು. ನೋಡಿ, ಕಬ್ಬು ನುರಿಸುವ ಹಂಗಾಮ ಆರಂಭ ಆದ್ರೂ ಕೂಡ ಸರ್ಕಾರ ಈವರೆಗೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯನ್ನು ಕರೆದಿಲ್ಲ. ಸಕ್ಕರೆ ಸಚಿವರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆದು ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಟನ್ಗೆ ಅಂತ ಹೇಳ್ತಾ ಇದ್ರೆ, ಇಲ್ಲ ನಮಗೆ 3,500 ರೂಪಾಯಿಯನ್ನೇ ಕೊಡಬೇಕು ಅಂತೇಳಿ ಏನು ರೈತರು ಆಗ್ರಹವನ್ನ ಮಾಡ್ತಿರುವಂತ ಸರ್ಕಾರ ರೈತರು ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸಭೆ ಕರೆದು ಈ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿ. ಯಾಕಂದ್ರೆ ಇನ್ನೊಂದು ತಿಂಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಕೂಡ ಆರಂಭವಾಗಲಿದೆ. ಹೀಗಾಗಿ ಚಳಿಗಾಲ ಅಧಿವೇಶನ ಸುಸೂತ್ರವಾಗಿ ನಡಿಬೇಕಂತಂದ್ರೆ ಕಬ್ಬಿನ ದರವನ್ನ ಸರ್ಕಾರ ಈಗ ತಕ್ಷಣವೇ ನಿರ್ಧಾರ ಮಾಡಬೇಕು ಅನ್ನೋ ಘೋಷಣೆ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಈಗ ರೈತರಿಂದ ಕೇಳಿ ಬರ್ತಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.